ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಯ ಒಕ್ಕೂಟ ವತಿಯಿಂದ ಇವತ್ತು ನಾವು ಒಂದು ಸುದ್ದಿಗೋಷ್ಠಿ ಮಾಡಲಾಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿರುವಂಥ ನಮ್ಮ ವಿಭಾಗೀಯ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ನಾಲ್ವರ್ ಅವರು ಮತ್ತು ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ದತ್ತು ಬಾಸ್ಕಿ ಅವರು, ಅದೇ ರೀತಿಯಾಗಿ ಮನೋಹರ್ ಬೀನೂರ್ ಅವರು ಮತ್ತು ಗೋಪಾಲ್ ನಾಟಿಕರ್ ಅವರು, ಶರಣು ಅವರು, ಸುರೇಶ್ ಅವರು, ಬಾಲಾಜಿ ಅವರು ಮತ್ತು ಸುಮಾರು ನಮ್ಮ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಯ ಇವತ್ತು ನಮ್ಮ ಅದರ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಈ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಂತಂದರೆ, ನಮ್ಮ ಕಲಬುರಗಿ ನಗರದಲ್ಲಿ ಆಗಿರುವಂಥ ದೊಡ್ಡ ಸಮಸ್ಯೆಗಳು, ಅಂದರೆ ಈ ಸಮಸ್ಯೆಗೆ ಯಾರಲಿಂದ ನಮಗೆ ಪರಿಹಾರ ಸಿಗ್ತದೆ ಮತ್ತು ಯಾರಲಿಂದ ಅಭಿವೃದ್ಧಿ ಆಗ್ತದೆ ಅನ್ನೋದಂಥದ್ದು ಇಲ್ಲಿ ಪ್ರಶ್ನೆ ಬಂದಿದೆ. ಯಾಕಂತಂದರೆ ಮೊದಲನೇದು ಏನಂತಂದರೆ, ನಮ್ಮ 7 ಜಿಲ್ಲೆಯಲ್ಲಿ ಕಲಬುರಗಿ ವಿಭಾಗೀಯ ಕಚೇರಿ ಇರಲಿಂದ ಇಲ್ಲಿ 7 ಜಿಲ್ಲೆ ಬರ್ತವೆ. 7 ಜಿಲ್ಲೆಯಲ್ಲಿ ಬರುವಂಥ ವಿಮಾನ ಕಲಬುರಗಿಯಲ್ಲಿರುವಂಥ ಏನು ದೊಡ್ಡ ವಿಮಾನ ನಿಲ್ದಾಣ, ಇದು ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ. ಆ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರಾಟವನ್ನು ಇವತ್ತು ಸಂಪೂರ್ಣವಾಗಿ ಸುಮಾರು ತಿಂಗಳಿಂದ ಬಂದಾಗಿದೆ. ಇದಕ್ಕೆ ನಮ್ಮ ಕಲಬುರಗಿ ನಗರದಲ್ಲಿರುವಂಥ ಕಲಬುರಗಿ ನಗರದಲ್ಲಿರುವಂಥ AICC ಅಧ್ಯಕ್ಷರು ಇವತ್ತು ದಿಲ್ಲಿಯಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಲೋಕಸಭಾ ಸದಸ್ಯರಾಗಿರುವಂಥ MP ಸರ್ ಗುಲ್ಬರ್ಗಾದವರೇ, ಅದೇ ರೀತಿಯಾಗಿ ಜಿಲ್ಲೆ ಉಸ್ತುವಾರಿಯಾಗಿರುವಂಥ ಪ್ರಿಯಾಂಕ ಖರ್ಗೆ ಅವರು ಮತ್ತು ಅದೇ ರೀತಿಯಾಗಿ ಶರಣ ಪ್ರಕಾಶ್ ಪಾಟೀಲ್ ಅವರು ಇವತ್ತು ವಿಮಾನ ನಿಲ್ದಾಣ ನಮ್ಮಲ್ಲಿ ಹಾರಾಡ್ತಾ ಇಲ್ಲ ಅಂತನಂತ ಯಾರು ಇವತ್ತು ಧ್ವನಿ ಎತ್ತಾ ಇಲ್ಲ. ಇವತ್ತು ಇದೇ ಕಲಬುರಗಿ ಜನರು, ರಾಜಕಾರಣಿಯವರಿರ್ಬೋದು, ರಾಜಕೀಯ ಉದ್ಯಮಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಸುಮಾರು ಜನ ಇವತ್ತು ನಮ್ಮ ಪಕ್ಕದಲ್ಲಿರುವಂಥ ಜಿಲ್ಲೆ ಬೀದರ್ನಿಂದ ಮತ್ತು ವಿಮಾನದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಅದು ಹೈದರಾಬಾದ್ನಿಂದ ಹೋಗ್ತಾ ಇದ್ದಾರೆ. ಆದರೆ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಬೇಕನ್ನೋದಂಥದ್ದು ಯಾರ ಬಳಿ ಇವತ್ತು ಮನಸ್ಸು ಬರ್ತಾ ಇಲ್ಲ. ಇದು ಯಾಕೆ ಬರ್ತಾ ಇಲ್ಲ? ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಮೊದಲು ಪ್ರಾರಂಭ ಮಾಡಾಗೆ ಹೇಳಿದ್ರು, ಇಲ್ಲಿ ನಿರುದ್ಯೋಗಿ ಸಮಸ್ಯೆ ಬಗೆಹರಿತದೆ, ಉದ್ಯೋಗ ಸಿಗ್ತವೆ, ಸುಮಾರು ಕೆಲಸಗಳಾಗ್ತವೆ ಮತ್ತು ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಆಗ್ತದೆ, ಇಲ್ಲಿ ಎಲ್ಲ ರೀತಿಯಿಂದ ಕಂಪ್ನಿಗಳು ಬರ್ತವೆ ಅಂತಂದ್ರು. ಇವತ್ತು ವಿಮಾನ ನಿಲ್ದಾಣ ಚಾಲೂ ಆಗ ನಂತರನೂ ಇವತ್ತು ಯಾವುದೇ ರೀತಿಯಿಂದ ಇಲ್ಲಿ ಕಂಪ್ನಿಗಳು ಬಂದಿಲ್ಲ, ನಿರುದ್ಯೋಗಿ ಸಮಸ್ಯೆ ಬಗೆಹರಿದಿಲ್ಲ. ಇವತ್ತು ವಿಮಾನ ಹಾರಾಡಲಿಂದ ಇವತ್ತು ಹಾರಾಡಲಿದ್ದಲ್ಲ, ಇವತ್ತು ವಿಮಾನ ಹೋಗ್ತಾ ಇಲ್ಲ, ಇವತ್ತು ಭಾಳ ಮಂದಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಪ್ರಾರಂಭ ಮಾಡಬೇಕು ಅಂತಂದು ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆದವ್ರ ಬೇಡಿಕೆ ಇದೆ. ಎರಡನೇ ಬೇಡಿಕೆ ಏನಿದೆಯಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ KKRDB, ಅದರಿಂದ ಇವತ್ತು ಅದರ ಅಧ್ಯಕ್ಷರಾಗಿರುವಂಥ ಏನು ಅಜಯ್ ಸಿಂಗ್ ಅವರು ಸಾಬರು ಡಾಕ್ಟರ್ ಅವ್ರು ಇವತ್ತು ಅಲ್ಲಿ ಬಂದು ಆ ಸೀಟ್ ಮೇಲೆ ಕೂಡ್ತಾ ಇಲ್ಲ ಮತ್ತು ಕಲಬುರಗಿ ನಗರದಲ್ಲಿಲ್ಲ ಮತ್ತು ಯಾವುದೋ ಜಿಲ್ಲೆಗೆ ಹೋಗಿ ಭೇಟಿ ನೀಡಿ ಅಲ್ಲಿಂದ ಏನು ಸಮಸ್ಯೆಗಳದ ಅನುದಾನ ಯಾವ ರೀತಿ ಬಿಡುಗಡೆ ಮಾಡಬೇಕು ಅನ್ನೋದಂಥದ್ದು ₹1 ಎಲ್ಲೂ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಮೂರನೇ ಬೇಡಿಕೆ ಏನಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿರುವಂಥ ಏನು ಜಗದೇವ್ ಆಸ್ಪತ್ರೆ ಇದೆ ಅದಕ್ಕೆ ಮತ್ತು ಜೇಮ್ಸ್ ಆಸ್ಪತ್ರೆ ಇದೆ, ಸುಮಾರು ಹಾಸ್ಪಿಟಲ್ಗಳು ಕಲಬುರಗಿ ಸರ್ಕಾರದಿದ್ದರೂ ಇವತ್ತು ಅಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಅವರು ಬರೀ ಸೇಡಮ್ದವರಿಗೆ ಇವತ್ತು ಅಲ್ಲಿ ಕೆಲಸ ಕೊಡ್ತಾ ಇದ್ದಾರೆ. ಅವರು ಬರೀ ಎಲ್ಲಿ ನಮ್ಗೆ ಹಿಂಗೆ ಅನ್ನಿಸ್ತದೆ, ಅವ್ರ ಮಂತ್ರಿಗಳೇನು ಬರೀ ಸೇಡಮ್ಲಿಂದ ಏನು ಮತದಾನಕ್ಕೆ ಗೆದ್ದಿದ್ದಾರೆ, ಓಟ್ ಹಾಕಿಸಂದ್ರೆ ಅಲ್ಲಿನವರಿಗೆ ನೌಕರಿ ತೊಗೋಬೇಕು ಅನ್ನೋದ್ರಿಂದ ಕಲಬುರಗಿ ನಗರದ. ಯಾಕಂತಂದರೆ ಇವತ್ತು ಏನು ಜಯದೇವ್ ಆಸ್ಪತ್ರೆ ಅಕ್ಕಪಕ್ಕದಲ್ಲಿರುವಂಥ ಈ ಸ್ಲಮ್ ಕಾಲನಿಗಳಿದೆ, ಅದು ಕಟ್ಟಾಗಿ ಹೇಳಿದ್ರು. ನಾವಿಲ್ಲೆಲ್ಲ ಬಡ ಅಂತದಾಗ ಇವತ್ತು ಸುಂದರನಗರ ಇರ್ಬೋದು, ಗಾಜಿಪುರ ಇರ್ಬೋದು, ಬಾಪುನಗರ ಇರ್ಬೋದು, ಜಗತ್ ಇರ್ಬೋದು, ಮತ್ತು ಸುಮಾರು ತಾರ್ಫೈಲ್ ಇರ್ಬೋದು, ಗುಲಾಬಡಿ ಇರ್ಬೋದು, ಸುಮಾರು ಅಲ್ಲಿ ಬಡಾವಣೆ ಇದ್ದರು, ಒಬ್ಬರಿಗೂ ಅಲ್ಲಿ ತೊಗೋದಿಲ್ಲ. ಅವ್ರಿಗೆ ಯಾರಿಗೆ ಅಲ್ಲಿನಂತ ಅವರು ಅಭಿಮಾನಿ ಇರುವಂಥ ಅಲ್ಲಿನೇ ಇರುವಂಥ ಅವರು ಬಂಬೇಲಿಗರು ಅದೇ ಅವರೇ ಟೆಂಡರ್ ಹಿಡಿದಿದ್ದಾರೆ, ಸುಮಾರು ದುಡ್ಡು ತೊಗೊಂಡು ನೌಕರಿ ಹಚ್ತಾ ಇದ್ದಾರೆ ಅಂತ ಅನ್ನೋಂಥದ್ದು ಸುದ್ದಿ ನಮಗೆ ಬಂದರು. ಇವತ್ತು ನಾವು ಹೋಗಿ ಅವ್ರಿಗೆ ಏನೂ ಕೇಳಿಲ್ಲ, ನೌಕರಿ ಕರ್ಕೊರಪ್ಪ ಅನ್ನೋದಂತಾರೆ ಅದು ಒಂದು ಆಗ್ತಾಯಿಲ್ಲ. ಮತ್ತು ನಾಲ್ಕನೇ ಬೇಡಿಕೆ ಏನಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿ ಏನು ನಮ್ಮದು ಶಾಣಬಸಪ್ಪ ಏನು ಗಾರ್ಡನ್ ಇದೆ ಮತ್ತು ಶಾಣಬಸಪ್ಪನ ಕೆರೆ ಇದೆ, ಅದೇ ಅಭಿವೃದ್ಧಿ ಮಾಡಬೇಕಂತ. ಅಲ್ಲಿ ನೀವು ಇವತ್ತಿಗೆ ಹೋಗಾಗ ನೋಡಿ, ಅದು ಪೂರ ಹದಿಗಟ್ಟೋಗಿದೆ. ಅಲ್ಲಿ ಎಲ್ಲ ಕಡೆ ಕಂಟಿ ಗಿಡಗಳು ಎಲ್ಲ ಹೂವು ಎಲ್ಲ ಅಲ್ಲಿ ನೀರಾಗ ಒಕ್ಕಡ್ತಾ ಇದ್ದಾರೆ. ಮತ್ತು ಬೋಟ್ಗಳು ಎಲ್ಲ ಬಂದು ಬೋಟ್ ಮಾಡಿ ಅದು ಬೋಟ್ ಎಲ್ಲ ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಇಟ್ಟಿದ್ದಾರೆ. ಯಾವುದು ಬೋಟ್ ಹೋಗ್ತಾ ಇಲ್ಲ. ಬೋಟಿಗೆ ಯಾವುದು ಮೊದಲ ಇದ್ದಾಗ ಬೋಟ್ಗಳು ಹೋಗ್ತೀವಿ, ಮಕ್ಕಳು ಹೋಗ್ತಿರು ಎಲ್ಲ ಅವು ಅದ್ರದ್ದು ಏನು ಗಾರ್ಡನ್ದಲ್ಲಿ ಬರುವಂಥ ಏನು ಅದ್ರದ್ದು ಟಿಕೆಟ್ ದುಡ್ಡಿದೆ, ಆ ದುಡ್ಡು ಎಲ್ಲಿ ಹೋಗ್ತದೋ, ಯಾರು ಜಿಲ್ಲಾಧಿಕಾರಿಗೆ ಹೋಗ್ತದೋ, ಏನು DC ಅವರಿಗೆ ಹೋಗ್ತದೋ, ಯಾರಿಗೆ ಹೋಗ್ತದೋ ಅನ್ನೋದಂಥದ್ದು ಗೊತ್ತಿಲ್ಲ. ಅದೇ ರೀತಿಯಾಗಿ ಇವತ್ತು ಸುಮಾರು ಬೇಡಿಕೆಗಳು ಏನು ಇವತ್ತು ಕಲಬುರಗಿ ನಗರದಲ್ಲಿ ರಸ್ತೆ ಯಾವುದು, ಗುಂಡಿ ಯಾವುದು ಗೊತ್ತಾಗ್ತಾ ಇಲ್ಲ. ಮತ್ತು ನಮ್ಮ ಕಲಬುರಗಿ ನಗರದಲ್ಲಿ ಸೂಪರ್ ಮಾರ್ಕೆಟ್ದಲ್ಲಿರುವಂಥ ಜನತಾ ಬಜಾರ್, ಚಪ್ಪಲ್ ಬಜಾರ್, ಬಾಂಡೆ ಬಜಾರ್, ಚೈನಾ ಮಾರ್ಕೆಟು, ದತ್ ಮಾರ್ಕೆಟು, ಹನುಮೇಂದ್ರ ಗುಡಿ, ಚೌಪಾಟಿ, ಇವತ್ತು ಸುಮಾರು ರಸ್ತೆಗಳನ್ನು ಹೋಗಬೇಕಾದ್ರೆ ದಾರಿನೇ ಇಲ್ಲ. ಅಲ್ಲಿ ಎಲ್ಲ ರಸ್ತೆಗಳ ಏನು ಫುಟ್ಪಾತ್ ಮಾಡಿದರೆ ಫುಟ್ಪಾತ್ ಮೇಲೂ ಬೀದಿ ವ್ಯಾಪಾರಗಳಿದೆ, ರಸ್ತೆ ಮೇಲೂ ಬೀದಿ ವ್ಯಾಪಾರಗಳಿದೆ, ಜನರಿಗೆ ಹೋಲಕ್ಕೇ ಬರ್ತಾ ಇಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ತೆಗಿ ಅಂತಂದರೆ ನಾವು ಅವ್ರಿಗೆ ರೊಕ್ಕ ಕೊಟ್ಟಿದ್ದೆವು, ನಾವು ಇವ್ರಿಗೆ ರೊಕ್ಕ ಕೊಟ್ಟಿದ್ದೆವು ಅಂತ. ಅದಕ್ಕೆ ನಮಗೆ ಪ್ರಶ್ನೆಗೆ ಉತ್ತರ ಬೇಕು. ಎಲ್ಲಿ ಯಾರಿಗೆ ರೊಕ್ಕ ತೋತಾರೋ, ಯಾರಿಗೆ ರೊಕ್ಕ ಕೊಡ್ತಾರೋ, ಅಲ್ಲಿ ಯಾಕೆ ಅವ್ರು ರಸ್ತೆ ಬಿಡ್ತಾ ಇಲ್ಲ, ರಸ್ತೆ ಪಕ್ಕದಲ್ಲಿ ಯಾಕೆ ಮಾಡ್ತಾ ಇಲ್ಲ,
ಹುಟ್ಟುವತ್ತು ಯಾಕೆ ಖಾಲಿ ಮಾಡ್ತಾ ಇಲ್ಲ ಮಹಾನಗರ ಪಾಲಿಕೆದವರು ಅನ್ನೋದು ನಮಗೆ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ಉತ್ತರ ನೀಡಬೇಕು. ಇವತ್ತು ಎಲ್ಲರೂ ಫೀಲ್ಡಿಗೆ ಹಿಡಿಬೇಕು. ಬರೀ ಎ ಸಿದಲ್ಲಿ ಕುಂತೀನಿ ಡ್ಯೂಟಿ ಮಾಡಿ ಮನೆಗೆ ಹೋಗೋದಂಗಲ್ಲ. ಕಲಬುರಗಿ ನಗರದಲ್ಲಿ ದೊಡ್ಡ ಸಮಸ್ಯೆಗಳಿದೆ. ಆ ಸಮಸ್ಯೆ ಬಗೆಹರಿಸಬೇಕು ಅಂತಂದು ಇವತ್ತು ನಾವು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟ ವತಿಯಿಂದ ಇವತ್ತು ನಾವು ಒಂದು ಸುದ್ದಿಗೋಷ್ಠಿ ಮಾಡಿದ್ದೇವೆ. ಅದಕ್ಕೆ ನಾವು 18ನೇ ತಾರೀಕು ನಮ್ಮ ಬೇಗಿ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಸಾಬರ ನೇತೃತ್ವದಲ್ಲಿ ನಾವು ಏನು ಜನತಾ ಬಾಜಾರ ಏನು ಮುಖ್ಯ ರಸ್ತೆ ಇದೆ, ಆ ರಸ್ತೆ ಬಂದ್ ಮಾಡಿ ಸುಮಾರು 200-300 ಜನನು ಕೂಡಿ ಆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮತ್ತು ನಾಳೆಗೆ ಬಿಟ್ಟು ನಾಳೆಗೆ ಸಾಯಂಕಾಲ ಇಲ್ಲಿಗೆ ಇವತ್ತು ಸಾಯಂಕಾಲ ಇಲ್ಲಿಗೆ ನಾಳೆ ಬೆಳಗ್ಗೆ ನಾವು ಜಿಲ್ಲಾಧಿಕಾರಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿ ಜೊತೆ ಚರ್ಚೆಯನ್ನು ಮಾಡಿ ನಮ್ಮ ಬೇಡಿಕೆ ಈ ರೀತಿ ಇದೆ ಮೇಡಮ್ ಅವರೇ, ನೀವು ಇದಕ್ಕೆ ಸ್ಪಂದಿಸ್ತೀರಂದರೆ ನಾವು ಮುಂದೆ ಹೋರಾಟ ಮಾಡಲ್ಲ, ಮತ್ತು ನೀವು ಇದಕ್ಕೆ ನಾವು ಸ್ಪಂದಿಸ್ಲಿಕ್ಕಂದರೆ ನಾವು ಮುಂದೆ ಹೋರಾಟ ಮಾಡಲಿಕ್ಕೆ ಅನಿವಾರ್ಯ ಆಗ್ತದೆ ಅಂತಂದು ಅವ್ರಿಗೂ ಕೂಡ ಚರ್ಚೆ ಮಾಡಿ ಜಿಲ್ಲೆ ಉಸ್ತುವಾರಿ ಬಂದಿದ್ದಾರೆ. ಜಿಲ್ಲೆ ಉಸ್ತುವಾರಿ ಕೂಡ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈ ದಿವಸದಿಂದ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಸರ್? ಸುಮಾರು ಸಲ ಎಲ್ಲ ವೈಯಕ್ತಿಕ ಸಂಘಟನೆಯಿಂದ ಮನವಿಯನ್ನು ಕೊಟ್ಟಿದ್ದೇವೆ. ಅವರ ಸಂಘಟನೆಯಿಂದ ನಮ್ಮ ಸಂಘಟನೆ ದತ್ತು ಬಾಸ್ಕಿ, ಗೋಪಾಲ್ ಅವರು, ನಮ್ಮ ಮಂಜುನಾಥ್ ನಾಲ್ವರ್ ಅವರು, ಬಾಲಾಜಿ ಅವರು, ಸುಮಾರು ಅವರು ವೈದ್ಯಕೀಯ ಕೊಟ್ಟ ಮೇಲೆ ಯಾವುದೇ ರೀತಿಯಿಂದ ಅವ್ರು ಮಾಡ್ತೀನಿ ಅಂತಂದು ಯಾರೂ ಮಾಡಿಲ್ಲ. ಅದಕ್ಕೆ ಇವತ್ತು ಎಲ್ಲರೂ ಒಬ್ಬೊಬ್ಬರು ಸಿಂಗಲ್ ಮಾಡೋದ್ರಿಂದ ಇದು ಯಾಕೋ ನಮಗೆ ಬಗೆಹರಿತಾ ಇಲ್ಲ. ಅವ್ರು ನಮ್ಮ ಮಾತಿಗೆ ಗೌರವ ಕೊಡ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿ, ಯಾಕಂದರೆ ಎಲ್ಲ ಪಟ್ಟು ವಸ್ತು ಕಲ್ತಾಗೆ ಶಕ್ತಿ ಬರ್ತದೆ ಅನ್ನೋಂಥದ್ರಿಂದ ನಾವೆಲ್ಲ ಸಂಘಟನೆದವರು ಕೂಡಿ ಇವತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಇವತ್ತು ನಾವು ಒಂದು ಸುದ್ದಿಗೋಷ್ಠಿ ಮಾಡುವ ಮೂಲಕ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಿ ಇವ್ರಿಗೆಲ್ಲರಿಗೆ ಮಂತ್ರಿಗಳಿಗೆ ಎಲ್ಲರಿಗೆ ನಾವು ಇವತ್ತು ಪಾಠ ಕಲಿಸೋಂಥ ಮುಂದಿನ ದಿನದಲ್ಲಿ ನಾವು ಮಾಡ್ತೇವೆ ಅಂತಂದು ನಿಮ್ಮ TV ಮೂಲಕ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ.